ಓಕೆನಾ? ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಇವತ್ತಿನ ದಿನ NR ರಮೇಶ್ ಅವರು ಹಾಗೂ ಅವರು ಸಂಘದವರು ಹಾಗೂ ಇನ್ನೊಂದು 5-6 ಸಂಘಗಳು ಎಲ್ಲರೂ ಒಂದು ದೂರು ನೀಡಿದ್ದಾರೆ. ಇದು ಆಗಾಗಲೇ ನಮ್ಮ ಮಡನೂರು ಮನು ಬಗ್ಗೆ ಏನು ಅವರು ದೂರು ಕೊಡ್ತಾ ಇದ್ದಾರಲ್ಲ, ಇದನ್ನು ನಾವು ಆಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ತೀರ್ಮಾನ ತಗೊಂಡು ಯಾವುದೇ ರೀತಿಯ ಅವ್ರಿಗೆ ಸಹಕಾರ ಕೊಡಬಾರ್ದು ಅಂತೇಳಿ ಎಲ್ಲ ಇವ್ರಿಗೂ ಚಾನಲ್ ಆಗ್ಬೋದು, ಸಂಘ ಸಂಸ್ಥೆಗಳು ಏನು ನಮ್ಮ ಡೈರೆಕ್ಟರ್ಸ್ ಅಸೋಸಿಯೇಷನ್ ಆಗ್ಬೋದು, ನಿರ್ಮಾಪಕರ ಸಂಘದ ಅಧ್ಯಕ್ಷರಿಗಾಗ್ಬೋದು, ಎಲ್ಲರಿಗೂ ಸರ್ ಒಂದು ಕಡೆಯಿಂದನೂ ಈ TV ಚಾನಲ್ಸು ಏನು ಈ ಸೀರಿಯಲ್ ಧಾರಾವಾಹಿ ಮಾಡ್ತಾಯಿದ್ದಾರಲ್ಲ ಅವ್ರಿಗೂ ನಾವು ಕರೆದು ನಿನ್ನೆ ವಿಚಾರಣೆ ಮಾಡಿ ಅವರನ್ನು ಸಹಿತ ಯಾವುದೇ ನಾವು ಎಂಕರೇಜ್ ಕೊಡಲ್ಲ ಅವ್ರಿಗೆ ಅಂತೇಳಿ ಅವ್ರಿಗೆ ಆಲ್ರೆಡಿ ಅವರು ಸಹಕಾರ ತೋರಿಸ್ತಾ ಇದ್ವಿ. ನಿನ್ನೆಯಿಂದಲೇ ಆಗಿದೆ. ಹಾಗೂ ನಾವು ದೂರು ಕೊಟ್ಟಿದ್ವಿ, ನಮ್ಮ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ಕೊಟ್ಟಿದ್ವಿ, ಕಾಪಿ ಟು ಕಮಿಷನರ್ ಸಾಹೇಬ್ರಿಗೆ ಆಗ್ತಾಯಿದ್ವಿ. ಹಾಗಾಗಿರೋದ್ರಿಂದ ಅವರು ಆಗಾಗಲೇ ಏನು ನ್ಯಾಯಾಂಗನ ಬಂಧನದಲ್ಲಿ ಇದ್ದಾರೆ. ಅವ್ರಿಗೆ ಅಷ್ಟೂ ಅರಿವಿಲ್ದೇನೆ ಏನೋ ಮಾತಾಡ್ಬಿಟ್ಟಿದ್ದಾರೆ. ಯಾವಾಗ ಮಾತಾಡಿರೋದು ಗೊತ್ತಿಲ್ಲ. ಅದು ಯಾವ ರೀತಿಯಾರ ಮಾತಾಡಿರಲಿ, ಅದು ಮಾತಾಡಿರೋದು ತಪ್ಪು. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಏನು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಒಂದು ಕಟ್ಟುನಿಟ್ಟಾಗಿ ನಿಲುವು ತಗೊಂಡಿದೆಯೋ ಅದಕ್ಕೂ ನಾವೆಲ್ಲರೂ ಬದ್ಧವಾಗಿದ್ವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೋರ್ಟಿಂದ ನಮಗೆ ಅವರು ನಿರ್ದೋಷಿ ಅಂತ ಬರೋವರೆಗೂ ನಾವು ಅದನ್ನು ಪಾಲನೆ ಮಾಡ್ತೀವಿ. ಎರಡನೇದು, ಕಮಲಾ ಹಾಸನ್ ಏನೋ ಮಾತಾಡಿದ್ದಾರೆ ಅಂತೇಳಿ ಎಲ್ಲ ಮೀಡಿಯಾದಲ್ಲಿ ಬರ್ತಾಯಿದೆ. ತಮಿಳಿಂದನೇ ಕನ್ನಡ ಬಿಡ್ತು ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಅವರು ಇತಿಹಾಸ ತಿಳ್ಕೊಂಡು ಮಾತಾಡಿದ್ದಾರೆ ನಮಗಾದರೂ ಗೊತ್ತಾಗಲ್ಲ. ಏನೋ ಮಾತಾಡಿದ್ದಾರೆ, ಅವ್ರ ಮೇಲೆ ಅಪಾರ ಗೌರವ ಇದೆ. ಆದರೆ ಇಂಥ ಹೇಳಿಕೆಗಳು ಕೊಡೋದು ಸರಿಯಲ್ಲ. ಅದೇ ಇಲ್ಲಿ ಬಂದು ಇಲ್ಲೇ ನಮ್ಮ ಮೇಯರ್ ಡಾಕ್ಟರ್ ಶಿವಣ್ಣ ಅವರು ಎದುರಿಗೆ ಇಟ್ಕೊಂಡು ಮಾತಾಡಿದ್ದಾರೆ ಅಂದರೆ ಯಾವ ರೀತಿ ಅವ್ರಿಗೆ ಕೇಳಬೇಕಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನೀವೇನು ಇವತ್ತು ನಮಗೆ ದೂರು ಕೊಟ್ಟು ಅವರ ಸಿನಿಮಾನ ಸ್ಥಗಿತಗೊಳಿಸಿ ಇನ್ನೊಂದು ಮಾಡಿ ಅಂತ ಹೇಳಿದ್ರಲ್ಲ, ನಾವು ಇದಕ್ಕೆ ಇಮಿಡಿಯೇಟಾಗಿ ನಾಳೆ ಎಲ್ಲರನ್ನೂ ಕರೆದು ಎಲ್ಲ ಸಂಸ್ಥೆಗಳವರು ಕರೆದು ನಮ್ಮ ವಿತರಕರೂ ಕರೆದು ತೀರ್ಮಾನ ತಗೊಳ್ತೀವಿ ಸರ್. ಎಲ್ಲ ಪ್ರದರ್ಶಕರಾಗ್ಬೋದು, ವಿತರಕರಾಗ್ಬೋದು. ಅವ್ರು ವಿತರಕ ಕೊಟ್ಟರೆ ತಾನೇ ಪ್ರದರ್ಶಕ ಆಗ್ತಾನೆ. ಎಲ್ಲರೂ ಕರೆದು ತೀರ್ಮಾನ ತಗೊಳ್ತೀವಿ ಸರ್. ಎಲ್ಲ ಸಂಘದವ್ರನ್ನೂ ಕರಿತೀವಿ, ನಿರ್ಮಾಪಕರನ್ನು ಕರಿತೀವಿ. ಕರೆದು ಒಂದು ತೀರ್ಮಾನ ತಗೊಂಡ್ಬಿಟ್ಟು ತಮಗೆ ತಿಳಿಸ್ತೀವಿ ಸರ್. ನಿನ್ನೆ ಇದೇ ವಾಣಿಜ್ಯ ಮಂಡಳಿನಲ್ಲಿ ನಮ್ಮ NR ರಮೇಶ್ ಅವರು ಇವತ್ತು ಬರ್ತೀನಿ ಅಂತ ಹೇಳಿದಾಗ ಎಲ್ಲ ಸೇರಿಕೊಂಡು ಅವರ ತಂಡ ಎಲ್ಲ ಇದು ಮಾಡಿಕೊಂಡು ನಮ್ಮ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರುಗಳನ್ನು ಕರೆಸಿ ಆ ಮಡೇನೂರು ಮನು ಅನ್ನೋನ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರಿಂದ ಸಲಹೆಯನ್ನು ಪಡೆದು ನಮ್ಮ ಮಾತೃ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಒಂದು ತೀರ್ಮಾನವನ್ನು ತಗೊಂಡು ಪೊಲೀಸ್ ಕಂಪ್ಲೇಂಟನ್ನು ಲಾರ್ಜ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನ್ಯಾಯಾಂಗ ಬಂಧನ ಏನಾಗುತ್ತೋ ಅದನ್ನು ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆ ತೀರ್ಮಾನ ತಗೊಳ್ಳೋಣ. ಇನ್ನು 2300 ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ ಬಗ್ಗೆ ಕಮಲಾ ಹಾಸನ್ ಅವರು ಮಾತಾಡಿರ್ತಕ್ಕಂಥದ್ದು, ಅದರ ವಿರುದ್ಧ ಇವತ್ತಿನ ದಿನ ಬಂದು ಈ ಒಂದು ಪತ್ರದ ಮೂಲಕ ಅವರು ಮಾತಾಡಿರ್ತಕ್ಕಂಥ CD-ಯನ್ನು ಸಹ ಸೇರಿಸ್ಕೊಂಡು NR ರಮೇಶ್ ಮತ್ತು ಅವರ ತಂಡ ಏನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ವಿ. ಆದರೆ ಅದನ್ನು ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ. ನಾನು ಬೆಳಗ್ಗೆಯಿಂದನೂ ಕೂಡ ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಅದಕ್ಕೆ ಅವ್ರ ಕಡೆಯಿಂದ ಬೇರೆ ಬೇರೆ ಥರ ನನಗೆ ವಿಚಾರಗಳು ಬರ್ತಾ ಇದ್ದಾವೆ. ಅಂದರೆ ಅದು ಅವರು ಆ ಉದ್ದೇಶದಿಂದ ಹೇಳಿಲ್ಲ, ಈ ಉದ್ದೇಶದಿಂದ ಹೇಳಿಲ್ಲ ಅಂಥೇಳಿ, ಅದು ಏನೇ ಇದ್ರೂ ಕೂಡ ಬಹಿರಂಗವಾಗಿ ಅವರು ಕ್ಷಮಾಪಣೆ ಕೇಳಬೇಕು ಅಂತಕ್ಕಂಥ ಒಂದು ಏನು ಕೂಗು ನಮ್ಮ ಸಂಘಟನೆಯವ್ರದ್ದಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದರ ವಿರುದ್ಧ ಏನು ಅವ್ರ ಚಿತ್ರ ಬಿಡುಗಡೆ ಆಗ್ತಾಯಿದೆ, ಅದರ ವಿರುದ್ಧ ಏನು ಕ್ರಮ ತಗೊತಾ ಇದ್ದೀವಿ ಅಂತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ಅವ್ರನ್ನ ತಡೆ ಹಿಡಿಲಿಕ್ಕೆ, ಇನ್ನೊಂದು ಮಾಡಲಿಕ್ಕೆ ನಮ್ಮ ಕೈಯಿಂದ ಅದು ಆಗಲ್ಲ. ಅದು ನಾವು ಮಾಡಲು ಕೂಡದು. ಕನ್ನಡದ ಅಭಿಮಾನ ಇರೋರು, ಕನ್ನಡದ ವ್ಯವಸ್ಥೆಯಲ್ಲಿರೋರು ಅದನ್ನು ಗೌರವಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಕನ್ನಡಿಗರ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಯಾರೇ ಅಂಥ ಮಾತುಗಳನ್ನು ಆಡಿದ್ರೂ ಕೂಡ ಸಂಘಟನೆಗಳು ಒಪ್ಪಲ್ಲ, ವಾಣಿಜ್ಯ ಮಂಡಳಿನೂ ಕೂಡ ಇಡೀ ಚಿತ್ರೋದ್ಯಮ ಅದನ್ನು ಒಪ್ಪಲ್ಲ ಅನ್ನೋದನ್ನು ಹೇಳ್ತಾ ಅತಿ ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆ ಒಳಗಡೆ
ನಾಳೆ ಒಳಗಡೆ ಕೂತ್ಕೊಂಡು ಅದಕ್ಕೇನು ಬೇಕೋ ಒಂದು ರೂಪುರೇಷೆಯನ್ನು ತಯಾರು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲದೆ ಇದ್ದ ಹಾಗೆ ಅದನ್ನು ಬಗೆಹರಿಸಲಿಕ್ಕೆ ನಾವುಗಳು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ BH ಶ್ರೀಧರ್ ಅವರ ಶರ್ಮ ಅದು ಒಂದು ನಾನು ಕಾದಂಬರಿನೂ ಕೂಡ ಇವತ್ತು ನಾನು ಅವರೊಂದು ಇದನ್ನು ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ 2300ನೇ ಇಸ್ವಿನಲ್ಲಿ ಮಯೂರ ಶರ್ಮ ಅಂತಕ್ಕಂಥ ಪುಸ್ತಕದಲ್ಲಿ 274 275ನೇ ಪೇಜಲ್ಲೂ ಕೂಡ ಸ್ಪಷ್ಟವಾಗಿದೆ ಕನ್ನಡದ ಒಂದು ಭಾಷೆ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ಮಯೂರ ಶರ್ಮ ಪುಸ್ತಕದಲ್ಲಿ ಅದು ಇದೆ. ಆ ಪುಸ್ತಕನೂ ಕೂಡ ನಾನು ತರಿಸೋ ಪ್ರಯತ್ನ ಪಡ್ತಾಯಿದ್ದೀನಿ, ತರಿಸ್ತೀನಿ. ಅದನ್ನು ಅಂಥದ್ದೆಲ್ಲ ಇದ್ದಂಥ ಇತಿಹಾಸ ಇದ್ದವರು ಕನ್ನಡಕ್ಕೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ. ನನ್ನ ತಂದೆ ಡಾಕ್ಟರ್ ಮಹದೇವ್ ಬಣಕಾರ್ ಅವರು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರ ದಾಖಲೆಗಳನ್ನು ಕೂಡ ನಾನು ತಮ್ಮಗಳಿಗೆಲ್ಲ ತಲುಪಿಸ್ತೀನಿ. ಬ್ರಿಟಿಷರ ಕಾಲದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಯಾವ ಮಟ್ಟಕ್ಕೆ ಜಾರಿಗಿತ್ತು ಅನ್ನೋದ್ರ ಬಗ್ಗೆ ಎತ್ತಿ ಹಿಡಿತಕ್ಕಂಥ ದಾಖಲಾತ್ಮಕವಾದಂಥ ಸಮಗ್ರವಾದಂಥ ಗ್ರಂಥ ಅದು. ಸೊ ಅದನ್ನು ಕೂಡ ತೋರಿಸ್ತೀನಿ. ಇಷ್ಟೆಲ್ಲ ಇತಿಹಾಸ ಇದ್ದಂಥದ್ದನ್ನು ಈ ರೀತಿ ಮಾಡಿರೋದನ್ನು ಇಡೀ ಚಿತ್ರೋದ್ಯಮ ಖಂಡಿಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ NR ರಮೇಶ್ ಮತ್ತು ಏನು ನಮ್ಮ ಅವರ ತಂಡ ಇವತ್ತಿಲ್ಲಿ ಬಂದಿದೆ, ಆ ಕೂಗುಗೂ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಸ್ಪಂದಿಸುತ್ತೆ, ಇಡೀ ಚಿತ್ರರಂಗ ಸ್ಪಂದಿಸುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಇಲ್ಲ, ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಹೇಳಬೇಕಾಗಿರುವಂಥದ್ದು, ಮಡೆನೂರು ಮನುವಿಗೆ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ನಿಮ್ಮ ನಿರ್ಮಾಪಕರು ಯಾವುದೇ ಚಲನಚಿತ್ರಗಳು ಅವಕಾಶ ಸ್ಪಷ್ಟವಾಗಿ ನಿನ್ನೆ ಮಾತೃಸಂಸ್ಥೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರ ಮುಂದೆ ನಾನು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಹೇಳ್ಕೊಂಡಿದ್ದೀನಿ. ಆತ ನಡೆಸತಕ್ಕಂಥ ಯಾವುದೇ ಚಿತ್ರಗಳು, ಆತನ ಅವ್ರನ್ನ ಹಾಕ್ಕೊಂಡು ಮಾಡುವಂಥ ಯಾವುದೇ ನಿರ್ಮಾಪಕರಿದ್ದರೂ ಕೂಡ ಆ ನಿರ್ಮಾಪಕರುಗಳಿಗೆ ನಾವು ತಿಳಿ ಹೇಳಿ ಆತನನ್ನು ಅವರ ಚಿತ್ರದಲ್ಲಿ ಭಾಗವಹಿಸದೇ ಇರೋದಕ್ಕೆ, ಅಷ್ಟೇ ಅಲ್ಲ ನಮ್ಮ ಕಿರುತೆರೆ KTV ಅಸೋಸಿಯೇಷನ್ ಅಧ್ಯಕ್ಷರು ರವಿ ಅವರು ಕೂಡ ಬಂದಿದ್ದರು. ಅವರು ಕೂಡ ಓಪನ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ, ನಾವು ನಮ್ಮ ಕಿರುತೆರೆಗಳಲ್ಲಿ ಅಷ್ಟೇ ಅಲ್ಲ ಮತ್ತು ಏನು ಈಗ ರಿಯಾಲಿಟಿ ಶೋಗಳು ಮಾಡ್ತಾ ಇದ್ದಾರೆ, ಆ ರಿಯಾಲಿಟಿ ಶೋನವ್ರಿಗೂ ಕೂಡ ಕಾಗದವನ್ನು ಬರೆದು ಅವ್ನ ಪಾಲ್ಗೊಳ್ಳುವಿಕೆನ ನಾವು ಖಂಡಿಸಿದ್ದೀವಿ, ನಾವು ಅಸಹಕಾರ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತೇ ಪತ್ರ ಬರೀತೀನಿ ಅನ್ನೋದನ್ನು ಕೂಡ ನಿನ್ನೆ ನಮ್ಮ ರವಿಯವರು ಹೇಳಿದ್ದಾರೆ. ಸರ್, ನಾವು ಸ್ಪಷ್ಟ ಆಗಿದ್ದೀವಿ ರಮೇಶ್ ಜಿ. ಥ್ಯಾಂಕ್ ಯು. ಯಾವ ಚಿತ್ರ, ಆಮೇಲೆ ನಿರ್ದೇಶಕರ ಸಂಘ ಬಂದಿತ್ತು, ಕಾರ್ಮಿಕರ ಒಕ್ಕೂಟ ಬಂದಿತ್ತು, ಅವರು ಕೂಡ ಅವನು ಭಾಗವಹಿಸಿದ್ರೆ ನಾವು ಕೆಲಸ ಮಾಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.